ಅಖಿಲ ಭಾರತ ವೀರಶೈವ ಮಹಾಸಭೆ ಇನ್ನೂವರೆಗೂ ಯಾವುದೇ ಮೀಸಲಾತಿ ಸಲುವಾಗಿ ಸಮುದಾಯದ ಏಳಿಗೆಗಾಗಿ ಏನೂ ಕೆಲಸ ಮಾಡಿಲ್ಲ. ಅದು ಒಂದು 3 ಕುಟುಂಬಗಳ ಒಂದು ಸಮಾವೇಶ ಅಷ್ಟೇ. ಭೀಮಣ್ಣ ಖಂಡ್ರೆ, ಚಾಮನೂರು ಶಿವಶಂಕರಪ್ಪ, ಯಡಿಯೂರಪ್ಪ ಕುಟುಂಬದ ಸಮಾವೇಶ ಹೊರತು ವೀರಶೈವ ಮಹಾಸಭಾ ಅಲ್ಲ. ಅದರಿಂದ ಏನೂ ನಿರೀಕ್ಷೆ ನಾವು ಮಾಡಲಿಕ್ಕಾಗೋದಿಲ್ಲ. ಇವತ್ತೇನಾದರೂ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಸಿಗಬೇಕಾಗಿತ್ತು ಹೋರಾಟ ಮಾಡೋದಂಥವ್ರು ಪಂಚಮಸಾಲಿ ಸಮಾಜ, ಕೂಡಲ ಸಂಗಮ ಶ್ರೀಗಳು. ಈ ಹೋರಾಟದಿಂದಲೇ ಎಲ್ಲ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ 2D ಸಿಕ್ಕಿದೆ. 2D ಸಿಗುವಾಗ ಇವ್ರು ಏನು ಹೋರಾಟ ಬರೀ ಒಂದು ಮನೆ ಪತ್ರ ಕೊಡಿದ್ಬಿಟ್ರೆ ಏನೂ ಮಾಡಿಲ್ಲ ಇವರು. ಚಾಮನೂರು ಶಿವಶಂಕರಪ್ಪರು ಬೆಂಗಳೂರಿನಲ್ಲಿ ಒಂದು ಅಧಿವೇಶನ ಮಾಡಿ ಅಲ್ಲಿ ಒಂದು ಮನೆ ಪತ್ರ ಕೊಟ್ಟರು. ಸಿದ್ದರಾಮಯ್ಯನವರಿದ್ದಾಗ ಲಿಂಗಾಯತ ಧರ್ಮ ಬೇರ್ಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಅದರ ನಂತರ ಯಡಿಯೂರಪ್ಪನವರು ಮೀಸಲಾತಿ ಕೊಡಲಿಲ್ಲ ನಮ್ಮ ಸಮಾಜಕ್ಕೆ. ಅಲ್ಲಿ ಏನೋ ಅವ್ರಿಗೆ 3 ಮಂದಿ ಮಾತಾಡೋದು ಬಿಟ್ಟರೆ ಏನೋ ವಿಶೇಷ ಏನಿಲ್ಲ. ಜನನೂ ಕೂಡಿಲ್ಲ, ಅವ್ರು ಹೇಳಿದಟ್ಟು ಜನ ಕೂಡಿಲ್ಲ. ಒಂದು 30 ಸಾವಿರ ಅದಾರೆ, ಇವತ್ತೊಂದು 7-8 ಸಾವಿರ ಜನ ಅದಾರೆ. ಅಟ್ಟು ಬಿಟ್ಟರೆ ಅವ್ರೇನು ಹೇಳಿದ್ರು 10 ಲಕ್ಷ ಜನ ಸೇರ್ತಾ ಇರ್ತಾಳೆ. ಅದು ಆಗಿಲ್ಲ. ಅಂದರೆ ಅದಕ್ಕೆ ಭಾಳ ಸ್ಪಷ್ಟವಾದ ಸಂದೇಶವನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಕೊಟ್ಟದ. ನೀವು ಕೇವಲ ನಿಮ್ಮ ಮುಖ ನೋಡಿ ನಾವು ಕೊಡೋದಿಲ್ಲ, ನಮ್ಮ ಸಮಾಜಕ್ಕೆ OBC ಹೇಳಕ್ಕೆ ಹೇಳ್ತಾರೆ. OBC ಟರಾವ್ ಮಾಡ್ಯಾರ. ಮೊದಲು ನೀವು ಇಲ್ಲಿ ಕೊಡ್ರಿ, ಇಲ್ಲಿದು ಕರ್ನಾಟಕ ಸರ್ಕಾರ ನೀವು ಕೊಡ್ರಿ. OBCದು ಕೇಂದ್ರ ಸರ್ಕಾರ ನಾವೆಲ್ಲ ನರೇಂದ್ರ ಮೋದಿಯವರು ಬಲ್ಲಿ ಹೋಗಿ ನಾವೆಲ್ಲ ಮನವಿ ಮಾಡ್ಕೊಂಡು ನಾವು ಕೊಡಿಸ್ತೀವಿ. ಮೊದಲು ಏನು ನಮ್ಮ 2D ಕೊಟ್ಟದಲ್ಲ ನಮ್ಮ ಸರ್ಕಾರ, ಅದನ್ನು ಮೊದಲು ಜಾರಿ ಮಾಡಿ ಅಲ್ಲಿಂದ OBC ನಾವು ಅದಕ್ಕೂ OBC ಪ್ರಯತ್ನ ಮಾಡ್ತೀವಿ. ನೋಡಿರಿ, ಈ ರೀತಿ ಬರೆದಿದ್ದರಿಂದಲೇ ನಮ್ಮ ವೀರಶೈವ ಲಿಂಗಾಯತರ ಒಳಗೆ ಅನೇಕ ಉಪಪಂಗಡಗಳು ನಮ್ಮ ಬಿಟ್ಟೋಗ್ಯಾವ. ಈಗ ಹಿಂದೂ ಗಾಣಿಗಾತ್ ಬರೆಸ್ತಾರೆ, ಹಿಂದೂ ಏನು ಜಂಗಮತ್ ಬರೆಸ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರವ್ರ ಮೀಸಲಾತಿ ಸೌಲಭ್ಯ ಸಿಗ್ಲಾಕತ್ತೆ. ಹಿಂಗಾಗಿ ಅವ್ರು ಹೋಗಿಬಿಡ್ಲಾಕತ್ತಾರೆ. ನೀವು ಅದನ್ನು ಈಗ ಜನಗಣತಿ ನೋಡ್ಲಿಕ್ಕೆ ಹೋದರೆ ಲಿಂಗಾಯತರದ್ದು 4ನೇ ಸ್ಥಾನಕ್ಕೆ ಹೋಗ್ತದೆ. ಕಾರಣ ಏನಂದರೆ ವೀರಶೈವ ಲಿಂಗಾಯತದ್ದು ಬರ್ಸಿದ್ರೆ ಮೀಸಲಾತಿ ಸಿಗೋದಿಲ್ಲ ಅನ್ನೋಂಥದ್ದು ಒಂದು ಜನರಲ್ಲಿ ಭಾವನೆ ಬಂದಿದ್ದರಿಂದ ಎಲ್ಲರೂ ಹಿಂದೂ ಹೊತ್ತು ಬರೆಸಿ ತಮ್ಮ ಉಪಜಾತಿ ಬರೆಸ್ಲಾಕತ್ತಾರೆ. ಈ ವೀರಶೈವ ಲಿಂಗಾಯತ ಬರೆಸಬೇಕಾದ್ರೆ ಮೀಸಲಾತಿ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದರಿಂದ ಇಡೀ ಸಮಾಜ ಇವತ್ತು ನಾವು ಒಂದೇ, ಕೆಲವೇ ಸಮಾಜಗಳು ಲಿಂಗಾಯತರು ಇವತ್ತು ಮೀಸಲಾತಿಯೊಳಗೆ ನಾವು ಲಿಂಗಾಯತ ಪಂಚಮಸಾಲಿದು ಬರ್ಸಿದವ್ರು ನಾವೇ, ವೀರಶೈವ ಲಿಂಗಾಯತರದ್ದು ಬರ್ಸಿದವ್ರು ನಮ್ಮ ಸಮಾಜನೇ. ಈಗ ನಾವು ಅಟ್ಟೆ ಉಳಿದವ್ರು ಎಲ್ಲ ಬೇರೆ ಬೇರೆ ಕೆಟಗರಿಗಳು ಹೋಗ್ಬಿಟ್ಟಾರೆ. 2Aದಾಗ ಹೋಗ್ಯಾರ, ಬಣಿಜ್ಗರು 2Aದಾಗ ಹೋಗ್ಯಾರ, ಅಲ್ಲಿಂದ ಗಾಣಿಗ ಸಮಾಜ ಹೋಗೈತೆ. ಅವರೆಲ್ಲ ಪಾಪ ಅವರು ತಮ್ಮ ಮಕ್ಕಳ ಭವಿಷ್ಯ ಸಲ ಹೋಗ್ಯಾರ. ಈಗ ನಾವು ಉಳಿದವ್ರು ನಾವು ಅಟ್ಟೆ. ಈಗ ಪ್ರತ್ಯೇಕ ಲಿಂಗಾಯತ ಧರ್ಮದ ಅವಶ್ಯಕತೆ ಇದೆಯಾ ಸರ್? ಈಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಲಿಕ್ಕೆ ಹೋಗಿನೇ ಕೈ ಸುಟ್ಕೊಂಡಾರ ಹಿಂದಕ್ಕೆ MB ಪಾಟೀಲ್ರು, ಸಿದ್ದರಾಮಯ್ಯನವರು. ಮತ್ತು ಆ ಹುಚ್ಚು ಸಾಹಸ ಮಾಡಬಾರ್ದು. ವೀರಶೈವ ಲಿಂಗಾಯತ ಇವೆರಡು ಕೂಡಿಸುವಂಥ ಕೆಲಸ ವೀರಶೈವ ಮಹಾಸಭೆ ಮಾಡಿಲ್ಲ. ಅವ್ರು ಕೂಡಿಸ್ಬೇಕಾಗಿತ್ತು. ನಾನು ಇನ್ನೂ ಹೇಳೋದಲ್ಲ ಭಾಷಣದಾಗ, ಇನ್ನೂ ನಮ್ಮಲ್ಲಿ ವೈದಿಕ ಪರಂಪರೆ, ಬಸವಣ್ಣ ಪರಂಪರೆ ಅಂತೇಳಿ ಇನ್ನೂ ಜಗಳ ಅದ. ನಾ ಹೇಳಿಲ್ಲ, ಒಬ್ಬರು ಗಣಪತಿ ಪೂಜೆ ಮಾಡಬಾರ್ದತ್ತಾರ, ಒಬ್ಬರು ಲಕ್ಷ್ಮೀ ಪೂಜೆ ಮಾಡಬಾರ್ದತ್ತಾರ. ಹೀಗೆಲ್ಲ ಇವರು ಸಮಾಜ ಹೊಡಿಲಕ್ಕೆ ಪ್ರಯತ್ನ ಮಾಡ್ಲಕತ್ತಾರೆ. ಇವರು ವೀರಶೈವ ಲಿಂಗಾಯತರದ್ದು ಎಲ್ಲ ಸಂಪ್ರದಾಯ ಅದೇ. ಅವರು ಲಿಂಗ ಪೂಜೆನೇ ಮಾಡ್ಕೋತಾರೆ. ಎಲ್ಲರೂ ಶಿವನ ಭಕ್ತರು ಅದಾರೆ. ಏನೂ ವ್ಯತ್ಯಾಸ ಇಲ್ಲ. ಎಲ್ಲರೂ ವಿಭೂತಿನೇ ಹಚ್ಕೋತಾರೆ, ಎಲ್ಲರೂ ಕೊಳ್ಳಾಗಿ ಲಿಂಗಾನೇ ಕಟ್ಕೋತಾರೆ. ಆದರೆ ಈ ಏನು 2 ಪರಂಪರೆ ಇರೋದಲ್ಲ, ಇದನ್ನು ಕೂಡಿಸುವಂಥ ಕೆಲಸ ಯಾರೂ ಮಾಡಿಲ್ಲ.